ಉಪನ್ಯಾಸಕನ ಮನೆಯಲ್ಲೇ ಖೋಟಾ ನೋಟು ಪತ್ತೆ ಹಾಗೂ ಮಷೀನ್ ನೋಟ್ ಕೌಂಟಿಂಗ್ ಮಷೀನ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ವಿಚಾರಣೆ ನಂತರ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹಳೆ ದ್ವೇಷಕ್ಕಾಗಿ ಖೋಟಾ ನೋಟನ್ನ ಇಟ್ಟು ಈ ರೀತಿಯಾಗಿ ಸಿಕ್ಕಿ ಹಾಕಿಸುವ ಪ್ರಯತ್ನ ನಡೆದಿದೆ ಅನ್ನುವಂತಹ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಈ ಟ್ವಿಸ್ಟ್ ಈಗ ಸಿಕ್ಕಿರುವಂತದ್ದು. ಹಳೆ ದ್ವೇಷ ಈ ಪ್ರಕರಣದ ಹಿಂದೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗ 3 ಆರೋಪಿಗಳನ್ನ ಬಂಧಿಸಲಾಗಿದೆ, 2 ಪರಾರಿಯಾಗಿದ್ದಾರೆ. ಉಪನ್ಯಾಸಕನ ಮನೆಯಲ್ಲಿ ನೋಟನ್ನ ಇಡಲಾಗಿತ್ತು. ಪ್ರಕರಣದ ಪ್ರಮುಖ ಆರೋಪಿಗಳಾಗಿರುವಂತಹ ವಿಜಯ್ ಕುಮಾರ್ ಕವಲೂರ ಹಾಗೂ ಸಂತೋಷ್ ಪರಾರಿಯಾಗಿದ್ದಾರೆ. ವಿಜಯ್ ಕುಮಾರ್ ಕವಲೂರ್ ಮಾಡಿಸಿರುವಂತಹ ಕೃತ್ಯ ಶಿವಕುಮಾರ್ ಮೇಲೆ, ಉಪನ್ಯಾಸಕ ಶಿವಕುಮಾರ್ ಮೇಲೆ ಹಳೆ ದ್ವೇಷ ಇತ್ತು ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಶಿವಕುಮಾರ್ ಕುಕನೂರ್ನನ್ನ ಸಿಕ್ಕಿ ಹಾಕಿಸೋಕೆ ವಿಜಯ್ ಕುಮಾರ್ ಪ್ಲಾನ್ ಮಾಡಿದ್ದ. ಖೋಟಾ ನೋಟನ್ನು ಇಡಿಸಲಾಗಿತ್ತು. ಸಂತೋಷ್ ಪ್ರಸಾದ್ ಅನ್ನುವಂತಹ ವ್ಯಕ್ತಿಗೆ 1 ಲಕ್ಷ ಹಣದ ಅಂಶವನ್ನ ಒಡ್ಡಿ ಖೋಟಾ ನೋಟು ಹಾಗೂ ಕೌಂಟಿಂಗ್ ಮಷೀನ್ ಅನ್ನ ಶಿವಕುಮಾರ್ ಮನೆಯಲ್ಲಿ ಇರಿಸಲಾಗಿತ್ತು. ಯಾರು ಇಲ್ಲದ ಟೈಮ್ನಲ್ಲಿ ಮನೆಯಲ್ಲಿ ಇದನ್ನ ಇಡಿಸಲಾಗಿತ್ತು. ಸಂತೋಷ್ ಪ್ರಸಾದ್ ಹೋಗಿ ಇಟ್ಟು ಬಂದಿದ್ದ. ಬಳಿಕ ಪೊಲೀಸರಿಂದ ರೇಡ್ ಮಾಡಿಸಲಾಗಿತ್ತು. ಉಪನ್ಯಾಸಕ ಶಿವಕುಮಾರ್ ಮನೆಯಲ್ಲಿ ಬಳಿಕ ಪೊಲೀಸರಿಂದ ರೇಡ್ ಮಾಡಿಸಲಾಗಿತ್ತು. ಈ ಮೂಲಕ ಖೋಟಾ ನೋಟು ದಂಧೆಯಲ್ಲಿ ಸಿಕ್ಕಿ ಹಾಕಿಸುವ ಪ್ರಯತ್ನವನ್ನ ನಡೆಸಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಇದು ಪ್ಲಾಂಟೆಡ್ ಸ್ಟೋರಿ ಅನ್ನುವಂಥದ್ದು ಗೊತ್ತಾಗಿದೆ. ಓಕೆ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇಲ್ಲಿ ಅತ್ಯಂತ ಖತರ್ನಾಕ್ ಆಗಿ ಕ್ರಿಮಿನಲ್ ಆಗಿ ವರ್ತಿಸಿರುವಂತದ್ದು, ತಲೆಯನ್ನ ಓಡಿಸಿರುವಂತದ್ದು ವಿಜಯ್ ಕುಮಾರ್ ಮತ್ತು ಅವರ ಟೀಮ್. ಸೊ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಈಗ? ಕಂಪ್ಲೀಟ್ ಆಗಿ ಆ ಖೋಟಾ ನೋಟನ್ನ ಪ್ರಿಂಟ್ ಮಾಡಿ ತಗೊಂಡೋಗಿ ಮನೆಯಲ್ಲಿಟ್ಟು ಕೌಂಟಿಂಗ್ ಮಷೀನ್ ಇಟ್ಟು ಬಳಿಕ ರೇಡ್ ಮಾಡಿಸಿರುವಂತದ್ದು. ಸೊ ಏನ್ ಕಾರಣ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಅಮರ್ ಪ್ರಸಾದ್, ನಿಜಕ್ಕೂ ಇದೊಂದು ಈ ಒಂದು ಕರ್ನಾಟಕ ನವ ನಿರ್ಮಾಣ ಸೇನೆಯ ಉತ್ತರ ಕರ್ನಾಟಕ ಅಧ್ಯಕ್ಷನಾದಂತಹ ವಿಜಯ್ ಕುಮಾರ್ ಕವಲೂರ್ ಹಾಗೂ ಆತನ ಟೀಮ್ ಮಾಡಿರ್ತಕ್ಕಂತ ಒಂದು ಪಕ್ಕಾ ಪ್ಲಾನಿಂಗ್ ಉಲ್ಟಾ ಹೊಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅತಿಥಿ ಉಪನ್ಯಾಸಕನಾದ ಶಿವಕುಮಾರ್ ಕುಕ್ನೂರ್ ಮನೆಯಲ್ಲಿ ಖೋಟಾ ನೋಟು ಮತ್ತು ಹಾಗೂ ಆ ಮಷೀನ್ ಅನ್ನ ಇಟ್ಟು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಶಿವಕುಮಾರ್ ಅವರನ್ನ ಸಿಕ್ಕಿ ಹಾಕಿಸುವ ಒಂದು ಪ್ರಯತ್ನ ನಡೆದಿತ್ತು. ವಿಜಯ್ ಕುಮಾರ್ ಕವಲೂರ್ ಹಾಗೂ ಅತಿಥಿ ಉಪನ್ಯಾಸಕರಾದಂತಹ ಶಿವಕುಮಾರ್ ಮಧ್ಯೆ ಕಳೆದ 10 ವರ್ಷಗಳಿಂದ ಒಂದು ದ್ವೇಷ ನಡೆಸಿತ್ತು. ಇಬ್ರು ಕೂಡ ಮೊದಲು ಸ್ನೇಹಿತರಾಗಿರ್ತಾರೆ. ನಂತರ ಒಂದು ವ್ಯವಹಾರಿಕ ಸಂಬಂಧದಲ್ಲಿ ಇವರಿಬ್ರು ಕೂಡ ಒಂದು ಬೇರೆ ಆಗ್ತಾರೆ. ಆ ಸಂದರ್ಭದಲ್ಲಿ 10 ವರ್ಷಗಳಿಂದಲೂ ಕೂಡ ವಿಜಯ್ ಕುಮಾರ್ ಕವಲೂರ್ ಒಂದು ಶಿವಕುಮಾರ್ ಮೇಲೆ ಹಗೆತನ ಸಾಧಿಸುತ್ತಾನೆ. ಯಾವ್ದಾದ್ರು ಒಂದು ಪ್ರಕರಣದಲ್ಲಿ ಅವರನ್ನ ಸಿಕ್ಕಿ ಹಾಕಿಸ್ಬೇಕಂತ ಸುಮಾರು ವರ್ಷಗಳಿಂದ ವಿಜಯ್ ಕುಮಾರ್ ಪ್ರಯತ್ನ ಮಾಡ್ತಿರ್ತಾನೆ. ಆದ್ರೆ ಯಾವಾಗ ಈ ಒಂದು ಕಳೆದ 1 ವಾರದಿಂದ ಒಂದು ಶಿವಕುಮಾರ್ ಕುಕ್ನೂರ್ ಬಡಾವಣೆಯಲ್ಲಿ ನಡೆದಂತಹ ಒಂದು ಸಣ್ಣ ವಿಷಯದಲ್ಲಿ ವಿಜಯ್ ಕುಮಾರ್ ಕವಲೂರ್ ಭಾಗಿಯಾಗಿರ್ತಾನೆ. ಆ ಒಂದು ಭಾಗಿಯಾದಂತಹ ಸಂದರ್ಭದಲ್ಲಿ ಶಿವಕುಮಾರ್ ಕುಕ್ನೂರ್ ವಿಜಯ್ ಕುಮಾರ್ ಕವಲೂರ್ ವಿರುದ್ಧ ಒಂದು ಪ್ರಕರಣವನ್ನ ದಾಖಲಿಸುವಂತ ಪ್ರಯತ್ನ ಮಾಡ್ತಾರೆ. ಇದನ್ನೇ ಒಂದು ರಿವೆಂಜ್ ಆಗಿ ತೆಗೆದುಕೊಂಡಂತಹ ವಿಜಯ್ ಕುಮಾರ್ ಕವಲೂರ್ ಒಂದು ತನ್ನ ಸಂಘಟನೆಯ 4-5 ಜನರನ್ನ ಕರ್ಕೊಂಡು ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಹೊಸಪೇಟೆಯಲ್ಲಿ ಒಂದು ಈ ಲಾಡ್ಜ್ ನಲ್ಲಿ ಒಂದು ಪ್ಲಾನ್ ಅನ್ನ ಮಾಡಿದಂತ ಈ 5 ಜನದ ತಂಡ ಹೊಸಪೇಟೆಯಲ್ಲೇ ಒಂದು ಕಲರ್ ಪ್ರಿಂಟ್ ಅನ್ನ ತೆಗೆದುಕೊಳ್ತಾರೆ. ಅಲ್ಲೇ ಆ ಲಾಡ್ಜ್ ನಲ್ಲಿ ಒಂದು 115ಕ್ಕೂ ಹೆಚ್ಚು ನಕಲಿ ನೋಟ್ಗಳನ್ನ ಪ್ರಿಂಟ್ ಮಾಡ್ತಾರೆ. ಅದಾದ ನಂತರ ಅವರೇ ಸ್ವತಃ ಈ ಟೀಮ್ ನಲ್ಲಿ ಇರ್ತಕ್ಕಂತಹ ಸಂತೋಷ್ ಎನ್ನುವ ವ್ಯಕ್ತಿಗೆ 1 ಲಕ್ಷದ ಹಣದ ಆಮಿಷವನ್ನ ವಿಜಯ್ ಕುಮಾರ್ ಕವಲೂರ್ ಒಡ್ಡಿರ್ತಾರೆ. ಆ 1 ಲಕ್ಷದ ಹಣದ ಆಸೆಗೋಸ್ಕರ ಸಂತೋಷ್ ಎನ್ನುವ ವ್ಯಕ್ತಿ ಶಿವಕುಮಾರ್ ಕುಕ್ನೂರ್ ಅವರ ಮನೆಯಲ್ಲಿ ಒಂದು ಪ್ರಿಂಟಿಂಗ್ ಮೆಷಿನ್ ಹಾಗೂ ಅಲ್ಲಿರ್ತಕ್ಕಂತಹ ಹಣವನ್ನ ಇಟ್ಟು ಬಂದಿರ್ತಾನೆ. ತದನಂತರ ಈ ಗ್ಯಾಂಗ್ನವರೇ ಕೂಡ SP ಅವರಿಗೂ ಮತ್ತು ನಗರ ಠಾಣೆಯ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರ್ತಾರೆ. ಇಲ್ಲಿ ಅವರ ಮನೆಯಲ್ಲಿ ಒಂದು ಪ್ರಿಂಟಿಂಗ್ ಮಷಿನ್ ಇದೆ ಮತ್ತು ಅಲ್ಲಿ ಖೋಟಾ ನೋಟು ಅವ್ರನ್ನ ರೆಡಿ ಮಾಡ್ತಾರೆ, ಅವ್ರು ಮಾರ್ತಾರೆ ಅನ್ನೋ ಮಾಹಿತಿಯನ್ನ ಇದೇ ಟೀಮ್ ನ ಸದಸ್ಯರು ಕೂಡ SP ಹಾಗೂ ನಗರ ಠಾಣೆಯ ಪೊಲೀಸರಿಗೆ ನೀಡ್ತಾರೆ. ಆದ್ರೆ ಸಂಜೆ 9 ಗಂಟೆಗೆ ಈ ಒಂದು ಪ್ರಕರಣದಲ್ಲಿ ನಗರ ಠಾಣೆಯ ASI ಫಕೀರಮ್ಮ ಶಿವಕುಮಾರ್ ಕುಕ್ನೂರ್ ಅವರ ಮನೆಗೆ ಹೋಗಿ ಇಲ್ಲಿ ನೀವು ಖೋಟಾ ನೋಟ್ ಮಾಡ್ತೀರಿ ಅಂತ ಒಂದು ಅವ್ರನ್ನ ಧಮಕಿ ಹಾಕಿ ಅವ್ರಿಗೆ ಮಷೀನ್ ಅನ್ನ ಚೆಕ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕ ನಾನೇನು ತಪ್ಪು ಮಾಡಿಲ್ಲ, ನಾನು ಮಾಡೋದಿಲ್ಲ ನನ್ನನ್ನ ಅರತಕ್ಕಂತಹ ಅತಿಥಿ ಉಪನ್ಯಾಸಕ ಶಿವಕುಮಾರ್ ಏನ್ ಮಾಡ್ತಾನೆ, ಆ ಒಂದು ಎಲ್ಲ ಪೊಲೀಸರು ನಡೆಸತಕ್ಕಂತಹ ದಾಳಿಯ ಸಂದರ್ಭದಲ್ಲಿ ಎಲ್ಲ ವಿಜುವಲ್ ಗಳನ್ನ ಒಂದು ಫೇಸ್ಬುಕ್ ಮುಖಾಂತರ ಲೈವ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶಿವಕುಮಾರ್ ಕುಕ್ನೂರ್ ಅವರನ್ನ ನಗರ ಠಾಣೆಗೆ ಕರೆದೊಂದು ವಿಚಾರಣೆ ಮಾಡ್ತಾರೆ.
ಅಲ್ಲಿ ಎಲ್ಲ ಕೆಲವು ಶಿವಕುಮಾರ್ ಬೆಂಬಲಕ್ಕೆ ಹಲವಾರು ಸಂಘಟನೆಗಳೇ ನಿಂತಿರ್ತವೆ. ಅವ್ರು ಏನು ತಪ್ಪು ಮಾಡಿಲ್ಲ, ಅವರು ಅಮಾಯಕರು, ಅವರ ಹಿಂದೆ ಷಡ್ಯಂತ್ರ ಇದೆ ಅಂತ ಎಲ್ಲ ಒಂದು ಸುಮಾರು 10-12 ಸಂಘಟನೆಗಳು SP ಅವರಿಗೆ ಮನವಿ ನೀಡ್ತಾರೆ. ಹೀಗಾಗಿ SP ಅವರು ನಿನ್ನೆ ಈ ಒಂದು ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿ ನಿನ್ನೆ ತಡರಾತ್ರಿ ಈ ಒಂದು 5 ಜನರ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಅದರಲ್ಲಿ 3 ಜನನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಜೀವನ್ ಹಾಗೂ ಚೇತನ್ ಮತ್ತು ಈಶ್ವರ್ ಪ್ರಸಾದ್ ಎನ್ನುವ 3 ವ್ಯಕ್ತಿಗಳನ್ನ ಈಗಾಗಲೇ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಈಗ ಪ್ರಮುಖ ಆರೋಪಿಯಾದಂತಹ ವಿಜಯ್ ಕುಮಾರ್ ಕೌಲೂರ್ ಹಾಗೂ ಸಂತೋಷ್ ಇಬ್ರು ಎಸ್ಕೇಪ್ ಆಗಿದ್ದಕ್ಕೋಸ್ಕರ ಒಂದು ನಗರ ಠಾಣೆಯ ಪೊಲೀಸರು ಶೋಧ ನಡೆಸಿದ್ದಾರೆ. ಈ ಒಂದು ಅತಿಥಿ ಉಪನ್ಯಾಸಕನನ್ನ ಸಿಕ್ಕಿ ಹಾಕಿಸಿಕೊಳ್ಳಲು ವಿಜಯ್ ಕುಮಾರ್ ಮಾಡಿದಂತ ಈಗ ಪ್ಲಾನ್ ಉಲ್ಟಾ ಹೊಡೆದಿದೆ ಅಂತ ಹೇಳ್ಬೋದು. ಈಗಾಗಲೇ 5 ಜನರ ವಿರುದ್ಧ ನಗರ ಠಾಣೆಯಲ್ಲಿ 120B 182 ಹಾಗೂ 489 ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಪೊಲೀಸರು ವಿಜಯ್ ಕುಮಾರ್ ಕೌಲೂರ್ ಹಾಗೂ ಸಂತೋಷ್ ಅವರಿಗಾಗಿ ಶೋಧ ನಡೆಸಿದ್ದಾರೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಶಿವಕುಮಾರ್.